ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಿನ್ನೆ ಸಂಚಿಕೆಯಲ್ಲಿ ಸ್ಮಶಾನಕ್ಕೆ ಹೋಗಿ ಬಂದ ಮೇಲೆ ಹೆಂಗಸರಿಗೆ ಗಂಡಸರಿಗೆ ಯಾವ ರೀತಿ ಸುಸ್ತು, ಸಂಕಟ, ಬೆಚ್ಚಿ ಬೀಳೋದು, ಅಳೋದು, ಮತ್ತು ಪದೇ ಪದೇ ಡ್ರೆಸ್ ಮಾಡ್ಕೊಳ್ಳೋದು, ಪದೇ ಪದೇ ತಲೆ ಬಾಚ್ಕೊಳ್ಳೋದು, ಇದಕ್ಕಿದ್ದಾಗೆ ಸಿಕ್ಕಿದ್ನೆಲ್ಲ ಕೈ ಬಿಸಾಕ್ಬಿಡೋದು, ಈ ಥರದ್ದೆಲ್ಲ ಕೆಲವು ಸೋಂಕುಗಳು, ಇನ್ಫೆಕ್ಷನ್ಗಳು ಸ್ಮಶಾನಕ್ಕೆ ಹೋಗಿ ಬಂದಮೇಲೆ ಆಗತ್ತೆ. ಅದಕ್ಕೆ ಯಾವ ರೀತಿ ಮುದ್ರಾಮಂತ್ರ ತಂತ್ರದಿಂದ ಪರಿಹಾರ ಮಾಡ್ಕೋಬೇಕು ಅನ್ನೋ ವಿಚಾರನ ನಿನ್ನೆ ಸಂಚಿಕೆ ನಾನು ಹೇಳಿದ್ದೆ. ಇವತ್ತು ಭಾಳ ಇಂಪಾರ್ಟೆಂಟ್ ಟಾಪಿಕ್ ಇದು. ಏನಪ್ಪ ಅಂತಂದರೆ, ಕೆಲವ್ರಿಗೆ ಆಸ್ಪತ್ರೆಗೆ ಹೋಗಿ ಬಂದರೆ ಸಾಕು ಹುಷಾರು ತಪ್ಪಿಬಿಡ್ತಾರೆ. ಮೊನ್ನೆ ಯಾರೋ ಒಬ್ರು ಬಂದಿದ್ದರು, ಯಾರಾದರೂ ಹುಷಾರಿಲ್ಲ ಅಂತೇಳಿ ಆಸ್ಪತ್ರೆ ನೋಡೋಕ್ಕೆ ಹೋದರೆ ಹೋಗಿ ನೋಡ್ಕೊಂಡು ಬಂದುಬಿಟ್ಟು ಅವ್ರ ಮನೆ ಮಲ್ಕೊಂಡ್ಬಿಡ್ತಾರೆ, ಅವರೇ ಅಡ್ಮಿಟ್ ಆಗಿಬಿಡ್ತಾರಂತೆ. ಇದು ಭಾಳ ಚೆನ್ನಾಗಿ ಅಬ್ಸರ್ವ್ ಮಾಡಿದ್ದಾರೆ ಅವರು. ಮೊನ್ನೆ ಯಾರೋ ಅವರು ಓರ್ಗಿತ್ತಿ ಹುಷಾರಿಲ್ಲ ಅಂತೇಳಿ ನೋಡ್ಕೊಂಬರಕ್ಕೆ ಹೋಗಿದ್ರಂತೆ. ನೋಡಿಕೊಂಡು ಹಣ್ಣು ಕೊಟ್ಟು ಮಾತುಕತೆ ಮಾಡಿಕೊಂಡು ಮನೆಗೆ ಬಂದು ಒಂದು ಅರ್ಧ ಮುಕ್ಕಾಲು ಗಂಟೆಗೆ ಅವ್ರಿಗೆ ಸಿಕ್ಕಾಬಿಟ್ಟೆ ಲೂಸ್ ಮೋಷನು, ವಾಂತಿ, ತಲೆ ಸುತ್ತಾಗಿ ಬಂದು ಬಿದ್ದೋಗ್ಬಿಟ್ರಂತೆ. ಆಮೇಲೆ ಅವ್ರು 2 ದಿನ ಅಡ್ಮಿಟ್ ಆಗಿ ಆಮೇಲೆ ಡಿಸ್ಚಾರ್ಜ್ ಆದಂತೆ. ಇದು ಒಂದು. ಇನ್ನೊಂದು, ಅವರ ಪಕ್ಕದ ಮನೆಯವ್ರು ಯಾರೋ ಹಸ್ಬೆಂಡ್ ಎಲ್ಲೋ ಬೇರೆ ಕಡೆ ಕೆಲಸ ಮಾಡ್ತಿದ್ದಾರೆ, ಆ ಯಮಂಗೆ ಹುಷಾರು ತಪ್ಪಿಟ್ರಂತೆ. ಜ್ವರ ಬಂದುಬಿಟ್ಟು ಸಿಕ್ಕಾಬಿಟ್ಟೆ ಜ್ವರ, ಕೆಮ್ಮು ಬಂದುಬಿಟ್ಟು ನರಳುತ್ತಿದ್ರಂತೆ. ಅಯ್ಯೋ ಪಾಪ ಮನೇಲಿ ಗಂಡ ಇಲ್ವಲ್ಲ ಅಂದ್ಬಿಟ್ಟು ಏನು ಮಾಡಿದ್ದಾರೆ, ಅವನ್ನ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ತೋರಿಸ್ಬಿಟ್ಟು ವಾಪಸ್ ಕರ್ಕೊಂಬಂದು ಮನೆ ಬಿಟ್ಟಿದ್ದಾರೆ. ಒಂದಿನ ಅಡ್ಮಿಟ್ ಆಗಿದ್ದಂತೆ, ತುಂಬ ಟೆಂಪ್ರೇಚರ್ ಇದೆ, ಜ್ವರ ಇದೆ, ಒಂದಿನ ಅಡ್ಮಿಟ್ ಮಾಡಿ ಅಂಥೇಳಿ ಡಾಕ್ಟ್ರು ಆ ಯಮನ ಅಡ್ಮಿಟ್ ಮಾಡ್ಕೊಂಡಿದ್ದಂತೆ. ಇವರು ವಾಪಸ್ಸು ಡಿಸ್ಚಾರ್ಜ್ ಮಾಡ್ಕೊಂಡು ಬಂದುಬಿಟ್ಟು ಇವ್ರಿಗೆ ಸಿಕ್ಕಾಬಿಟ್ಟೆ ಜ್ವರ, ಕೆಮ್ಮು, ವಾಂತಿ, ಭೇದಿ ಶುರುವಾಗಿ ಇವರು ಅಡ್ಮಿಟ್ ಆದ್ರಂತೆ. ಹೀಗೆ ಯಾರಾದರೂ ಒಂದು ಅಡ್ಮಿಟ್ ಆಯಿತು, ಹೋಗಿ ನೋಡ್ಕೊಂಬಂದರೆ ಇವರು ಅಡ್ಮಿಟ್ ಆಗಿಬಿಡ್ತಾರಂತೆ. ಇದು ಒಂದು ಕೇಸು. ಮನೇಲಿ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರು, ಅವನು ಏನಾದರೂ ಫ್ರೆಂಡ್ಸ್ ಜೊತೆ ವೀಕೆಂಡಲ್ಲಿ ಹೊರಗಡೆ ಏನೋ ಪಾರ್ಟಿ ಅಂತೇಳಿ ಮುಗಿಸ್ಕೊಂಬಂದರೆ ಒಂದು ವಾರ ಪೂರ್ತಿ ಮಲ್ಕೊಂಡ್ಬಿಡ್ತಾನಂತೆ. ಇದು ಸರಿಯೋ ತಪ್ಪು ಅಂತ ಯೋಚನೆ ಮಾಡಲಿಕ್ಕೆ ಪರೀಕ್ಷೆ ಮಾಡೋದಂತೆ. ಅವನು ವೀಕೆಂಡು ಫ್ರೆಂಡ್ಸ್ ಜೊತೆ ಅಲ್ಲೋಗೋದು, ಬಾರಲ್ಲೋ ಕುಡ್ಕೊಂಬರೋದು, ಮನೆಗೆ ಬರೋದು. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಚೆನ್ನಾಗಿರ್ತಾನಂತೆ. ಶನಿವಾರ, ಭಾನುವಾರ ಹೊರಗಡೆ ಹೋಗಿ ಬರ್ತಾನಂತೆ. ಸಾಫ್ಟ್ವೇರ್ ಇಂಜಿನಿಯರು ಶನಿವಾರ, ಭಾನುವಾರ ಹೊರಗೋಗಿ ಬಂದರೆ 3 ದಿನ ಎದ್ದೋಳಲ್ವಂತೆ. ನೋಡಿ, ಮಲಗೇ ಬಿಡ್ತಾನಂತೆ. ಎಲ್ಲಾದರೂ ಹೋಗಿ ತಿಂದ್ಬಿಟ್ಟು, ಹೋಟ್ಲಲ್ಲಿ ತಿಂದ್ಬಿಟ್ಟು, ಇಲ್ಲ ಬಾರ್ಗೆ ಹೋಗಿ ಕುಡಿದ್ಬಿಟ್ಟು, ಇಲ್ಲ ಯಾವುದೋ ಪಿಕ್ನಿಕ್ ಸ್ಪಾಟ್ಗೆ ಹೋಗಿ ಅಲ್ಲಿ ಕುಡಿದು ಮಜಾ ಮಾಡಿಕೊಂಡು ಮನೆಗೆ ಬಂದ ಮೇಲೆ 3 ದಿನ ಮಲಗ್ತಾನಂತೆ. ತಲೆಭಾರ, ಕಣ್ಣಲ್ಲಿ ನೀರು, ಮೈಯೆಲ್ಲ ಬಿಸಿ ಬಿಸಿ, ಊಟ ಸೇರಲ್ವಂತೆ. ಸಿಕ್ಕಾಬಿಟ್ಟೆ ತಲೆಭಾರ, ಧಿಮ್ ಅಂತ ಹಿಡಿಯುತ್ತಂತೆ ತಲೆ, ಕಣ್ಣಲ್ಲಿ ನೀರು ಸುರಿಯುತ್ತಂತೆ, ಊಟ ಸೇರಲ್ವಂತೆ, ಬಾಯೆಲ್ಲ ನಾಲ್ಗೆಲ್ಲ ರುಚಿ ಹೊಟ್ಟೋಗ್ಬಿಡ್ತದಂತೆ. 3 ದಿನ ಚೇತರಿಸ್ಕೊತಾರಂತೆ. ಇದು ಹೊರ್ಗೋಗಿ ಬಂದಮೇಲೆ. ಈ ಬಾರು, ರೆಸ್ಟೋರೆಂಟ್ಗೆ ಹೋಗಿ ಬಂದರೆ ಕೆಲವು ಹುಷಾರು ತಪ್ಪಿಡ್ತಾರೆ, ಕೆಲವು ಆಸ್ಪತ್ರೆಗೆ ಹೋಗಿ ಬಂದರೆ ಹುಷಾರು ತಪ್ಪಿಡ್ತಾರೆ. ಇದೆಲ್ಲ ಆಯಿತು. ಈ ಮಾಂಸ ಕಟ್ ಮಾಡ್ತಾರಲ್ಲ ಅಂಥವ್ರ ಮನೆಗೆ ಹೋಗಿ ಬಂದರೆ, ದಿನ ಮಾಂಸದಲ್ಲಿ ಅಡುಗೆ ಮಾಡೋರ ಮನೆಗೆ ಹೋಗಿ ಬಂದವ್ರಿಗೆ ಅವರು ಮನೇಲಿ ಬೆಚ್ಚಿ ಬೀಳೋದು. ಈಗ ನಾನು ಒಬ್ಬರು ಮಾಂಸ ಕಡಿತಾನೆ, ಮಾರ್ತಾರೆ, ಅಂಥವ್ರ ಮನೆ ನಾನು ಹೋಗಿ ಬರ್ತೀನಿ, ಇಲ್ಲ ಅಂಥವ್ರ ಜೊತೆ ಎಲ್ಲರೂ ಒಂದು ಟ್ರಿಪ್ ಹೋಗಿ ಬರ್ತೀನಿ. ದಿನನಿತ್ಯ ಮಾಂಸದ ಅಡುಗೆ ಮಾಡೋದು, ಪ್ರಾಣಿಗಳ ಹೆಣವನ್ನು ಬೇಯಿಸಿ ಅದನ್ನು ತಿನ್ನೋವಂಥ ಪದಾರ್ಥ ಮಾಡಿಕೊಡುವಂಥವ್ರ ಮನೆಗೆ ಹೋಗಿ ಬಂದರೆ ಕೆಲವ್ರಿಗೆ ಮೈಯೆಲ್ಲ ಕೆರೆತ ಶುರುವಾಗತ್ತೆ, ವಾಕರಿಕೆ ಬರುತ್ತೆ, ನಿದ್ದೆ ಬರೋದಿಲ್ಲ, ಲೂಸ್ ಮೋಷನ್ ಆಗುತ್ತೆ. ಯಾರೋ ನನಗೆ ಮದ್ದು ಹಾಕ್ಬಿಟ್ಟಿದ್ದಾರೆ ಅಂತಾರೆ. ಮದ್ದು ಹಾಕೋದಲ್ಲ ಅದು. ಎಲ್ಲಿ ಪ್ರಾಣಿಗಳ ಹತ್ಯೆ ನಡೀತದೋ, ಎಲ್ಲಿ ನಿತ್ಯ ಪ್ರಾಣಿಗಳ ಮಾಂಸದಿಂದ ಭೋಜನ ರೆಡಿ ಮಾಡ್ತಾರೋ ಅಂಥವ್ರ ಮನೆಗೆ ಕಾಲಿಟ್ಟಾಗ ಚರ್ಮ ಕೆರೆತ ಬರೋದು, ವಾಕರಿಕೆ ಬರೋದು, ವಾಂತಿ ಆಗೋದು, ಲೂಸ್ ಮೋಷನ್, ಇದಿಷ್ಟು ಆಗಿಬಿಡ್ತದೆ. ಯಾವ ಜಾಗದಲ್ಲಿ ವೈಶ್ಯಾವಾಟಿಕೆ ನಡೀತದೋ, ಎಲ್ಲಿ ಒಂದು ಹೆಣ್ಣು ಗಂಡಿನ ಸಂಬಂಧ ನಿತ್ಯ ನಡೀತದೋ ಅಂಥ ಜಾಗದಲ್ಲಿ ಹೋಗಿ ಬಂದವ್ರಿಗೆ ಮೈನಲ್ಲಿ ಅಂದರೆ ಬಾಡಿ ಒಳಗಡೆ
ತೂಕ ಏನು ಬಾಡಿ ತೂಕ ಆದಂಗೆ ಆಗುತ್ತೆ. ಒಂದು ಸಣ್ಣ ಹೊಟ್ಟೆ ನೋವು ಬರುತ್ತೆ. 3 ಮಲಮೂತ್ರ ವಿಸರ್ಜನೆ ಮಾಡುವಾಗ ನೋವು ಮತ್ತು ಉರಿ. ಮಲಮೂತ್ರ ವಿಸರ್ಜನೆ ಮಾಡುವಾಗ ಉರಿ ಮತ್ತು ನೋವು, ಗುದದ್ವಾರದಿಂದ ನೋವು, ಮೂತ್ರ ವಿಸರ್ಜನೆ ಮಾಡುವಾಗ ಉರಿ ಮತ್ತು ನೋವು ಬರುತ್ತೆ. ನಿದ್ದೆ, ಅನಿದ್ರತೆ, ನಿದ್ದೆ ಹೊರಟೋಗ್ಬಿಡ್ತದೆ. ಎಲ್ಲಿ ನಿತ್ಯ ಈ ಗಂಡು ಹೆಣ್ಣಿನ ಸವಾಸ ತುಂಬ ಜಾಗದಲ್ಲೆಲ್ಲ ಕೆಟ್ಟ ಚಟುವಟಿಕೆಗಳು ನಡೀತಾರೋ ಅಂಥ ಜಾಗಕ್ಕೆ ಹೋಗಿ ಬಂದವ್ರಿಗೆ ಈ ಥರ ಆಗುತ್ತೆ. ಆಸ್ಪತ್ರೆಗಳಿಗೆ ಹೋಗಿ ಬರ್ತಾರೆ. ಆಸ್ಪತ್ರೆಗೆ ಹೋಗಿ ಬಂದಾಗ ಹೆಲ್ತಲ್ಲಿ ಏರುಪೇರು ಆಗುತ್ತೆ. ಆಸ್ಪತ್ರೆ, ಬಾರು, ರೆಸ್ಟೋರೆಂಟು, ಮಾಂಸಗಳನ್ನು ಉಪಯೋಗಿಸಿ ಅಡುಗೆ ಮಾಡುವಂಥ ಮಾಂಸ ಪಾಕಶಾಲೆ, ಪ್ರಾಣಿಗಳನ್ನು ಮರ್ಡರ್ ಮಾಡೋ ಜಾಗ, ಕೊಲೆ ಮಾಡುವಂಥ ಜಾಗ, ವೈಶಾವಾಟಿಕೆ ಸ್ಥಳ, ಅನೈತಿಕ ಸಂಬಂಧಗಳು ನಡೆಯುವಂಥ ಸ್ಥಳ. ಈ ಇಷ್ಟು ಜಾಗಕ್ಕೆ ಹೋಗಿ ಬಂದಾಗ ಕೆಲವರಿಗೆ ಹೆಲ್ತ್ ಅಪ್ಸೆಟ್ ಆಗಿಬಿಡ್ತದೆ. ಇದು ಯಾವ ಇಂಟರ್ನೆಟ್ಟಲ್ಲಿ ಯಾವ ಬುಕ್ಕಲ್ಲೂ ಬರೆದಿಲ್ಲ. ಇದೆ ಈ ಸಿಂಪ್ಟಮ್ಸ್ ಈ ಡಾಕ್ಟರ್ಗಳಿಗೆ ಗೊತ್ತಿಲ್ಲ. ಇಂಥ ಜಾಗಕ್ಕೆ ಹೋಗಿ ಬಂದಾಗ ಇಂತಿಂಥ ಕಾಯಿಲೆ ಬರುತ್ತೆ ಅಂತ ಹೇಳಲಿಕ್ಕೆ. ನಮ್ಮಲ್ಲಿ ನೆಗೆಟಿವ್ ಎನರ್ಜಿ ಜಾಸ್ತಿ ಆದಷ್ಟು ಪಾಸಿಟಿವ್ ಎನರ್ಜಿ ಡಿಸ್ಚಾರ್ಜ್ ಆಗಿಬಿಟ್ಟಿರ್ತದೆ. ಅಂದರೆ ನಮ್ಮದು ನೆಗೆಟಿವ್ ಎನರ್ಜಿ ಕುಡಿಯೋದು, ಈ ವೈಶಾವಾಟಿಕೆ ಮಾಡೋ ಸ್ಥಳ, ಆಸ್ಪತ್ರೆ ಒಂದು ನೆಗೆಟಿವ್ ಎನರ್ಜಿ. ಈಗ ನಾನೊಂದು ಮಂಚದ ಮೇಲೆ ಮಲ್ಕೊಂಡು ಔಷಧಿ ತೊಗೋತಾ ಇದ್ದೀನಿ ಆಸ್ಪತ್ರೆ ಅಂತ ಇಟ್ಕೊಳ್ಳಿ. ನಾನು ಮಲಗಿರೋ ಮಂಚದ ಮೇಲೆ ಔಷಧಿ ತೊಗೋತಾ ಇದ್ದೀನಿ. ನಾನು ಮಲಗೋಕ್ಕೆ ಮುಂಚೆ ಇನ್ಯಾರೋ ಕಾಯಿಲೆ ಮಲಗೋಗಿದ್ದರು. ಅವ್ರು ಮಲಗೋಕ್ಕೆ ಮುಂಚೆ ಒಂದು 2-3 ಜನ ಬೆಡ್ ಮೇಲೆ ಸತ್ತೋಗಿದ್ದಾರೆ. ಆ ಬೆಡ್ ಮೇಲೆ ಆಸ್ಪತ್ರೆಯಲ್ಲಿ ಪ್ರಾಣ ಬಿಟ್ಟರು ಎಷ್ಟೋ ಜನ ಇದ್ದಾರೆ. ಆ ಬೆಡ್ ಮೇಲೆ ವಾಸಿ ಆಗದಿರೋ ಕಾಯಿಲೆಗಳು ಭಾಳಷ್ಟು ಜನ ಇವೆ. ಆ ಬೆಡ್ ಮೇಲೆ ಭಾಳಷ್ಟು ಜನಕ್ಕೆ ಕೆಟ್ಟ ದೋಷ ಇರೋರು ಬಂದು ಮಲಗಿದ್ದು ಹೋಗಿದ್ದಾರೆ. ಆ ಎನರ್ಜಿಯಲ್ಲಿ ಡಿಸ್ಚಾರ್ಜ್ ಮಾಡಿ ಹೋಗಿದ್ದಾರೆ ಆ ಬೆಡ್ ಮೇಲೆ. ಅದ್ರ ಮೇಲೆ ನಾನು ಮಲಗಿರ್ತೀನಿ. ಒಂದು ಇನ್ನೊಂದು, ನಾನು ಯಾರನ್ನೋ ಹುಷಾರಿಲ್ಲ ಅಂತ ಆಸ್ಪತ್ರೆಗೆ ಹೋಗಿ ನೋಡೋಕ್ಕೆ ಹೋಗ್ತೀನಿ. ಪೇಷಂಟ್ ಮಲ್ಕೊಂಡಿದ್ದಾರೆ. ನಾನು ನೋಡಿದಾಗ ಮುಂದುಗಡೆ ಬೆಡ್ಡಲ್ಲೊಬ್ಬ, ಸೈಡಲ್ಲೊಬ್ಬ, ಅಲ್ಲೊಬ್ಬರು, ಅಲ್ಲೂ ರೋಗಿಗಳೆಲ್ಲ ಮಲಗಿದ್ದಾರೆ. ಅಲ್ಲಿ ಮಲಗಿರೋ ರೋಗಿಗಳೆಲ್ಲ ಏನು ಸುಮ್ಮನೆ ಇರ್ತಾರ, ಇವ್ರು ಯಾರು ಬಂದು ಮಾತಾಡ್ತಿದ್ದಾರಲ್ಲ ಅಂಥೇಳಿ ಕಣ್ಣು ದೃಷ್ಟಿ ನಮ್ಗೆ ಮೇಲೆ ಹಾಕ್ತಾರೆ. ಈಗ ನಾನು ಯಾವುದೋ ಒಂದು ಪೇಷಂಟ್ ಹತ್ರ ಹೋಗಿ ನಿಂತ್ಕೊಂಡು ಮಾತಾಡ್ತಿರ್ತೀನಿ. ಏನಪ್ಪ, ಯಾಕೆ ಹುಷಾರಿಲ್ಲ, ಏನಾಯಿತು, ಯಾವಾಗ ಅಡ್ಮಿಟ್ ಆದೆ ಅಂತ ನಾನು ಹೋಗಿ ಒಂದು ಉಪಚಾರವಾಗಿ ಮಾತಾಡ್ತಿರ್ತೀನಿ. ನನ್ನನ್ನು 5 ಪೇಷಂಟು ಅಟ್ಯಾಕ್ ಮಾಡಿದ್ದಾರೆ. ಅಲ್ಲೊಬ್ಬ ನನ್ನ ನೋಡ್ತಾ ಇರ್ತಿರ್ತಾನೆ ಮಂಚ ಮೇಲೆ ಮಲ್ಕೊಂಡು, ಅಲ್ಲೊಬ್ಬ ನೋಡ್ತಿರ್ತಾನೆ, ಇನ್ನೊಬ್ಬ ಅಲ್ಲೊಬ್ಬ ನೋಡ್ತಿರ್ತಾನೆ, ಈ ಕಡೆ ಒಬ್ಬ ನೋಡ್ತಿರ್ತಾನೆ. ಹೀಗೆ 4-5 ಜನ ಪೇಷಂಟು ನನ್ನನ್ನೇ ಅಟ್ಯಾಕ್ ಮಾಡ್ತಾರೆ. ಆ 4 ಜನ 5 ಜನ ಪೇಷಂಟಿಂದ ಬರೋದ್ರಿಂದ ಆ ರೋಗದ ದೃಷ್ಟಿ, ರೋಗಿಷ್ಠರ ಕಣ್ಣಿನ ದೃಷ್ಟಿ ನನಗೆ ಟಚ್ ಆದಾಗ ನಾನು ಬಂದು ಅಡ್ಮಿಟ್ ಆಗಿಬಿಡ್ತೀನಿ ಮನೆಗೆ. ನಾನು ಹೋಗಿ ಅಡ್ಮಿಟ್ ಆಗ್ತೀನಿ, ನನಗೂ ರೋಗ ಬಂದುಬಿಡುತ್ತೆ. ಅದಕ್ಕೆ ಆಸ್ಪತ್ರೆಗೆ ಹೋದಾಗ, ಬಾರು, ರೆಸ್ಟೋರೆಂಟಲ್ಲಿ ವೈಶವಾಟಿಕೆ ಮಾಡೋ ಸ್ಥಳ, ಮಾಂಸಗಳನ್ನು ಅಂದರೆ ಪ್ರಾಣಿಗಳ ಬಲಿ ಮಾಡೋ ಸ್ಥಳ, ಬಲಿ ಕೊಡೋ ಸ್ಥಳ, ಅದು ದೇವಸ್ಥಾನವೇ ಆಗಿರ್ಬೋದು, ಎಲ್ಲ ಕಡೆನೇ ಆಗಿರ್ಬೋದು. ಮತ್ತು ಪ್ರಾಣಿ ಮಾಂಸದಿಂದ ಪಾಕಶಾಲೆ ಅಡುಗೆ ಮಾಡಿ ಬರೋದು, ಅಂಥ ಸ್ಥಳಕ್ಕೆ ಹೋದವ್ರಿಗೆ ಕೆಲವು ಕಾಯಿಲೆ ಬರುತ್ತೆ. ನಾನು ಆವಾಗವಾಗ ಹೇಳ್ತಾ ಇರ್ತೀನಿ, ಬಾರು, ರೆಸ್ಟೋರೆಂಟ್ಗಳು, ನಾನಾ ರೀತಿ ರೋಗಿಗಳು, ನಾನಾ ರೀತಿ ಕರ್ಮಗಳು, ನಾನಾ ರೀತಿ ಪಾಪಿಷ್ಟರು, ಮೈಲಿಗೆಯಿಂದ ಇರೋರು, ಮಡಿ ಮೇಲಿಗೆ ಬಿಟ್ಟಂಥವ್ರು, ತಂದೆ ತಾಯಿನ ಬಿಟ್ಟಂಥವ್ರು, ಕೊಲೆ ಮಾಡಿದಂಥವ್ರು, ರೇಪ್ ಮಾಡಿದಂಥವ್ರು, ಸುಳ್ಳು ಹೇಳ್ದಂಥವ್ರು, ಲಂಚ ತಗೊಂಡಂಥವ್ರು, ಮೋಸ ಮಾಡಿದಂಥ ಇಂಥ ಆತ್ಮಗಳು ಬಾರು, ರೆಸ್ಟೋರೆಂಟಲ್ಲಿ ಬಂದು ಕೂತಿದ್ದು ತಮ್ಮ ನೆಗೆಟಿವ್ ಎನರ್ಜಿಯನ್ನು ಡಿಸ್ಚಾರ್ಜ್ ಮಾಡಿ ಹೋಗಿರ್ತಾರೆ. ಆಸ್ಪತ್ರೆಗಳಲ್ಲೂ ಹಾಗೇ ನಾನಾ ಗೋತ್ರ, ನಾನಾ ರೋಗಗಳಿಂದ ನರಳುವಂಥ, ನಾನಾ ಶಾಪದಿಂದ ನರಳುವಂಥ ರೋಗಿಗಳು ವಾಸ ಮಾಡೋ ಸ್ಥಳ ಆಸ್ಪತ್ರೆ. ಅಲ್ಲೂ ನೆಗೆಟಿವ್ ಎನರ್ಜಿ ರೋಗಿಗಳು ಬಿಟ್ಟು ಹೋಗಿರ್ತಾರೆ ಅಥವಾ ಅಲ್ಲಿ ಸತ್ತೋಗ್ಬಿಟ್ಟಿರ್ತಾರೆ ಹಾಸ್ಪಿಟ್ಲಲ್ಲೇ. 3ನೇದು, ನಾನಾ ರೀತಿ, ನಾನಾ ಗೋತ್ರ, ನಾನಾ ನಕ್ಷತ್ರ ರಾಶಿಗಳಿಂದ ದೇಹ ಸುಖ ಪಡೆಯುವಂಥ ವೈಶವಾಟಿಕೆ ಸ್ಥಳ, ಆ ಜಾಗಕ್ಕೆ ಕಾಲಿಟ್ಟಿದ್ರೆ. ನಾನಾ ಗೋತ್ರದಲ್ಲಿ ಹುಟ್ಟಿ ಹಲವಾರು ಪ್ರಾಣಿಗಳನ್ನು ಬಲಿ ಕೊಡುವಂಥ ಆ ಬಲಿ ಪೀಠ, ಬಲಿ ಸ್ಥಾನ, ಅದು ಮಾಂಸದ ಅಂಗಡಿನೇ ಆಗಿರ್ಬೋದು ಅಥವಾ ದೇವಸ್ಥಾನವೇ ಆಗಿರ್ಬೋದು. ಕೆಲವು ದೊಡ್ಡ ದೊಡ್ಡ ಮಿಲ್ಟ್ರಿ ಹೋಟ್ಲುಗಳಂತೆಲ್ಲ ಹೇಳ್ತೀವಿ ನಾವು, ದೊಡ್ಡ ದೊಡ್ಡ ನಾನ್ ವೆಜ್ ಹೋಟ್ಲುಗಳಂತ. ಅಲ್ಲೆಲ್ಲ ಮಹತ್ವದ ದೈವಶಕ್ತಿ ಇರೋದಿಲ್ಲ. ಅಲ್ಲೆಲ್ಲ ನಾನಾ ಪ್ರಾಣಿಗಳನ್ನ ಬೇಯಿಸಿ ಅದನ್ನು ಜನಗಳಿಗೆ ತಿನ್ನಿಸಿ ಅದರಿಂದ ಬದುಕುತ್ತಾರೆ, ಜನ ಬದುಕನ್ನು ನಡೆಸ್ತಾರೆ.
ಹೀಗೆ ಕೋರ್ಟು, ಜೈಲು, ಪೊಲೀಸ್ ಸ್ಟೇಷನ್ನು, ಬಾರು, ರೆಸ್ಟೋರೆಂಟು, ವೇಶ್ಯಾವಾಟಿಕೆ ಮಾಡೋ ಸ್ಥಳ, ಪ್ರಾಣಿ ಬಲಿ, ಆಸ್ಪತ್ರೆ, ಇಂಥ ಜಾಗದಲ್ಲೆಲ್ಲ ನೆಗೆಟಿವ್ ಎನರ್ಜಿ ಭಾಳ ಜಾಸ್ತಿ ಇರ್ತದೆ. ಹೀಗಿದ್ದಾಗ ನಮಗೆ ಮರಣ ಕೊಡುತ್ತೋ ಏನೋ ಗೊತ್ತಿಲ್ಲ, ಕಾಯಿಲೆ ಕೊಡುತ್ತೆ. ಕಾಯಿಲೆಗೆ ತುತ್ತಾಗಿಬಿಡ್ತೀವಿ, ರೋಗಕ್ಕೆ ತುತ್ತಾಗಿಬಿಡ್ತೀವಿ. ಯಾವ ಟೈಪ್ ಕಾಯಿಲೆಗಳು ಬರ್ತದೋ ಹೇಳೋಕ್ಕಾಗಲ್ಲ. ಇದನ್ನೆಲ್ಲ ನಾವು ಆಗಾಗ ಪರಿಹರಿಸ್ಕೊಳ್ಳಿಲ್ಲ ಅಂದರೆ ಎಲ್ಲ ನೆಗೆಟಿವ್ ಒಂದು ಕಡೆ ಸೇರಿ ಒಂದು ಬಾಕ್ಸ್ ತುಂಬಿದ ಮೇಲೆ ನಮಗೆ ಲಕ್ವ ಬರ್ಬೋದು, ಹಾರ್ಟ್ ಅಟ್ಯಾಕ್ ಆಗ್ಬೋದು, ಇಲ್ಲ ಏನೋ ಒಂದು ಆಗಿಬಿಟ್ಟು ಮರಣಕ್ಕೆ ತುತ್ತಾಗಿಬಿಡ್ತೀವಿ. ಅದರಿಂದ ನೆಗೆಟಿವ್ ಜಾಗಕ್ಕೆ ಹೋಗಿ ಬಂದಮೇಲೆ ನನಗಾಗ ಹೇಳಿದೆ, ಹಾಸ್ಪಿಟ್ಲು, ಶವಾಗಾರ, ಜೈಲು, ಕೋರ್ಟು, ಪೊಲೀಸ್ ಸ್ಟೇಷನು, ಬಾರು, ರೆಸ್ಟೋರೆಂಟು, ವೇಶ್ಯಾವಾಟಿಕೆ ಮಾಡೋ ಸ್ಥಳ, ತಿಪ್ಪೆಗುಂಡಿ, ಈ ಥರ ಜಾಗದಲ್ಲೆಲ್ಲ ನಾವು ಹೆಚ್ಚಿಗೆ ಇದ್ದಷ್ಟು ಡೇಂಜರ್. ಅದರಿಂದ ನಾವು ಅಲ್ಲಿಂದ ನೆಗೆಟಿವ್ ಎನರ್ಜಿ ನಾವು ಮನೆಗೆ ತೊಗೊಂಬಂದುಬಿಡ್ತೀವಿ. ಅಲ್ಲಿದ್ದಂಥ ದುಷ್ಟಶಕ್ತಿಗಳ ಬಾಧೆ ನಾವು ಜೊತೆಗೆ ತೊಗೊಂಬಂದುಬಿಡ್ತೀವಿ. ಅದು ನಮಗೆ ಜೋಬಲ್ಲಿ ಬರಲ್ಲ, ಕಣ್ಣಲ್ಲಿ ಕಿವಿಲೆಲ್ಲ ಎಲ್ಲೂ ಬರಲ್ಲ, ನಮ್ಮ ಆತ್ಮಕ್ಕೆ ಅದು ದೂರದಲ್ಲಿ ಅಟ್ರಾಕ್ಟ್ ಆಗಿಬಿಟ್ಟಿರ್ತದೆ. ಮನೆಗೆ ಬಂದಾಗ, ಆಸ್ಪತ್ರೆಯಿಂದ ಮನೆಗೆ ಬಂದಮೇಲೆ ನಿಮಗೊಂಥರ ಊಟ ತಿಂಡಿ ಸೇರಲ್ಲ, ಸುಸ್ತು ಸಂಕಟ. ಅಲ್ಲಿಂದ ಬಂದಮೇಲೆ ಆಸ್ಪತ್ರೆಗೆ ಹೋಗಿ ಬಂದು ಒಂದು ವಾರದಿಂದ ಇವರು ಬಿದ್ದು ಸಿಕ್ಕಾಪಟ್ಟೆ ಒದ್ದಾಡ್ತಾರೆ. ಇವ್ರಿಗೇನೋ ಒಂದು ಪ್ರಾಬ್ಲಮ್ ಇದೆ, ಆಸ್ಪತ್ರೆಗೆ ಹೋಗಿ ನೋಡ್ಕೊಂಬಂದು ಒಂದು ವಾರಕ್ಕೆ ಸತ್ತೋದ್ರು ಅಂತಾರೆ. ಅಲ್ಲಿ ಎನರ್ಜಿ ಇಲ್ಲಿ ಡೆತ್ ಆಯಿತು, ಆಸ್ಪತ್ರೆಯಲ್ಲಿರೋ ನೆಗೆಟಿವ್ ಎನರ್ಜಿ. ಬಾರು, ರೆಸ್ಟೋರೆಂಟ್ಗೆ ಹೋಗಿ ಬರೋಂಥ ವ್ಯಕ್ತಿ, ಹೆಣ್ಣಾಗಲಿ ಗಂಡಾಗಲಿ, ಮನೇಲಿ ತುಂಬ ನೆಗೆಟಿವ್ ಇರ್ತದೆ. ಇದೆಲ್ಲಕ್ಕಿಂತ ಇನ್ನೊಂದು, ಯಾರ ಮನೆಯಲ್ಲಿ ಪಗಡೆ ಆಡೋದು, ಕಾರ್ಡ್ಸ್ ಆಡೋದು, ಈ ಜೂಜಾಟಗಳು ಮನೆಯಲ್ಲಿ ನಡೀತದೋ ಅಲ್ಲಿ ನಡೆಯೋರಿಗೆ ಯಾವಾಗಲೂ ಶನಿ ರಾಹು ಜಾಸ್ತಿ ಇರ್ತಾರಂತೆ. ಅಂಥವ್ರ ಮನೇಲಿ ಬದುಕೋದು ಬಾಳೋರಿಗೆಲ್ಲ ರೋಗಷ್ಟಗಳಾಗಿರ್ತಾರೆ, ಸಾವುಗಳು ಜಾಸ್ತಿ ಆಗ್ತದೆ. ಈಗ ಉದಾಹರಣೆಗೆ ಪಾಂಡವರು ಪಗಡೆ ಆಡೇ ಸೋತೋಗಿ ಇಡೀ ಜಗತ್ತಿನಲ್ಲಿ ಅವರೆಲ್ಲ ಕಳ್ಕೊಂಬಿಟ್ರು. ಪಗಡೆ ಆಟ ಅವ್ರನ್ನ ಬೀದಿಗೆ ಕೇರ ಪುಟ್ಪಾತ್ ಮಾಡಿಬಿಡ್ತು. ಪಗಡೆ ಆಟದ ಸೋತೋಗಿ ರಾಜ್ಯನೆಲ್ಲ ಒತ್ತೆ ಇಟ್ಟು, ಹೆಂಡತಿನೂ ಒತ್ತೆ ಇಟ್ಟು, ಕೊನೆಗೆಲ್ಲ ವನವಾಸಕ್ಕೆ ಬಂದರು. ಮನೆ ಒಳಗೆ ಜೂಜಾಟ ಆಡೋದು, ಮನೆ ಒಳಗೆ ಅನಿಷ್ಟಗಳನ್ನು ಆಹ್ವಾನ ಮಾಡಿಕೊಳ್ಳೋದು, ಇದೆಲ್ಲದಿಂದ ಮನೆಗೆ ವಾಸ್ತುದೋಷ, ದೇಹಕ್ಕೂ ದೋಷ, ಆರೋಗ್ಯ ಕೆಟ್ಟೋಗುತ್ತೆ. ಇವೆಲ್ಲದಕ್ಕಿಂತ ಹೆಚ್ಚಾಗಿ ಲಕ್ಷ್ಮೀ ವಾಸಸ್ಥಳ ಆಗೋದಿಲ್ಲ. ಲಕ್ಷ್ಮೀ ವಾಸಸ್ಥಳ ಆಗೋದಿಲ್ಲ. ನಾಲ್ಕನೇ ಒಂದು ಕಾರಣ, ಆಫೀಸಿಂದ ಮನೆಗೆ ಬಂದಮೇಲೆ, ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬಂದಮೇಲೆ, ಅಥವಾ ಬೇರೆ ಎಲ್ಲರೂ ಹೋಗಿ ಬಂದರೆ ಮನೆ ಹೊಸಲು ದಾಟಕ್ಕೆ ಮುಂಚೆ ಹಿಂದಿನ ಕಾಲದಲ್ಲಿ ಸಗಣಿ ಇಡ್ತಾಯಿದ್ರು, ಇಲ್ಲ ಸಗಣಿನೆಲ್ಲ ಮಾಡ್ತಿದ್ರು. ಇವಾಗ ಅವೆಲ್ಲ ಇಲ್ಲ, ಎಲ್ಲ ಟೈಲ್ಸು ಮಾರ್ಬಲ್ ಬಂದುಬಿಟ್ಟಿದೆ. ಸಗಣಿ ತುಳಿದು ಒಳಗೆ ಬರ್ತಿದ್ರು. ಅಥವಾ ಗೋಮೂತ್ರನ ಮೇಲೆ ಪ್ರೋಕ್ಷಣೆ ಮಾಡ್ಕೊಂಡು ಒಳಗೆ ಬರಬೇಕಂತೆ ನೋಡಿ. ಹಾಸ್ಪಿಟ್ಲಿಗೆ ಹೋಗಿ ಬಂದರೆ, ಶಾಪಿಂಗ್ ಹೋಗಿ ಬಂದರೆ, ಆಫೀಸಿಂದ ಬಂದರೆ, ಬೀದಿಯಿಂದ ಮನೆ ಒಳಗೆ ಬರಬೇಕಾದ್ರೆ ಮನೆ ಮುಂದೆ ಗೋಮೂತ್ರ ಇಟ್ಟು, ಒಳಗಡೆ ಹೊಸ್ಲತ್ರ ಗೋಮೂತ್ರ ಇಟ್ಟು ಪ್ರೋಕ್ಷಣೆ ಮಾಡು. ಮನೆ ಹೊಸ್ಲತ್ರ ಗೋಮೂತ್ರ ಇಟ್ಟರೆ ನೆಗೆಟಿವ್ ಎನರ್ಜಿ ಒಳಗೆ ಬರಲ್ವಂತೆ ನೋಡಿ. ಮನೆ ಮುಂದೆ ಒಂದು ಗೋಮೂತ್ರ, ಒಂದು ನೀರಿಗೆ 2 ತೊಟ್ಟು ಗೋಮೂತ್ರ ಹಾಕ್ಬಿಟ್ಟು ಗರ್ಕೆ ಇಟ್ಬಿಟ್ರೆ ಬಂದವರು ಹೋದಲ್ಲ ಒಳಗೆ ಪ್ರೋಕ್ಷಣೆ ಮಾಡ್ಕೊಂಡು ಒಳಗೆ ಹೋಗ್ಬೇಕು. ದೇವಸ್ಥಾನ ಒಂದು ಬಿಟ್ಟು ಈ ಬೇರೆ ಎಲ್ಲೇ ಹೋಗಿ ಬಂದರೂ ಕೂಡ ಮನೆ ಒಳಗೆ ಬರಬೇಕಾದ್ರೆ ಗೋಮೂತ್ರ ಪ್ರೋಕ್ಷಣೆ ಮಾಡ್ಕೊಂಡು ಒಳಗೆ ಬರಬೇಕು ಅಂತ ಹೇಳುತ್ತೆ. ಮನುಶ್ರುತಿನೇ ಇದೊಂದು ಕಡೆ ಹೇಳ್ತಾರೆ. ಆಗ ಆಸ್ಪತ್ರೆಯಿಂದ ಬರೋ ನೆಗೆಟಿವ್ ಎನರ್ಜಿ, ಬಾರು ರೆಸ್ಟೋರೆಂಟಿಂದ ಬರೋ ನೆಗೆಟಿವ್ ಎನರ್ಜಿ, ಪ್ರಾಣಿಗಳ ಬಲಿ ಕೊಡೋದಿದ್ದ ಜಾಗದಿಂದ ಎಲ್ಲವೂ ಕೂಡ ನಮಗೆ ರೋಗಬಾಧೆ, ಮನೆ ವಾಸ್ತುದೋಷ ಇದಿಷ್ಟು ನಿವಾರಣೆ ಮಾಡುತ್ತಂತೆ. ಒಬ್ಬ ಕುಡುಕ ದಿನ 5 ಗಂಟೆ 3 ಅವರು ಬಾರು ರೆಸ್ಟೋರೆಂಟ್ ಕೂತ್ಕೊಂಡು ಕುಡಿತಾ ಇರ್ತಾನೆ. 3 ಅವರ್ಸ್ ಅವ್ನು ಕೂತ್ರೆ 3 ಗಂಟೆಲಿ ಅವನಿಗೆ ಎಲ್ಲ ಥರ ನೆಗೆಟಿವ್ ಎನರ್ಜಿ ಒಳಗೋಗಿ ಸೇರಿರ್ತದೆ. ಅದನ್ನು ತೊಗೊಂಬಂದು ಮನೆಯೊಳಗೆ ಡಿಸ್ಚಾರ್ಜ್ ಮಾಡಿಬಿಡ್ತಾನೆ. ಹೀಗಾಗಿ ಮನೆಯೊಳಗೆ ನಮ್ಮ ನೆಗೆಟಿವ್ ಎನರ್ಜಿ ಜಾಸ್ತಿ ಆದಷ್ಟು ಮನೆಯಲ್ಲಿ ಗೃಹ ಕಲಹ, ರೋಗಬಾಧೆ, ಸಾಲಬಾಧೆ, ನೋವು, ಮರಣಗಳು ಜಾಸ್ತಿ ಆಗುತ್ತೆ. ನಾನು ಆಗಲೇ ಹೇಳ್ತಿದ್ದೆ, ಈ ಆತ್ಮ, ದೇಹ ಅಲ್ಲ, ಸೋಲು ನಾನು ಸುಳ್ಳು ಹೇಳೋದು, ಮೋಸ ಮಾಡೋದು, ಕದಿಯೋದು, ಕೊಲೆ ಮಾಡೋದು, ರೇಪ್ ಮಾಡೋದು, ಆಣೆ ಇಡೋದು,
ನನ್ನೆಲ್ಲ ನೆಗೆಟಿವ್ ಜಾಸ್ತಿ ಇದ್ದಾಗ ಈ ಆಸ್ಪತ್ರೆಗೆ ಹೋದಾಗ ಅಲ್ಲಿರೋ ನೆಗೆಟಿವ್ ನನಗೆ ಸೇರಿಕೊಳ್ಳುತ್ತೆ. ಮೊದಲೇ ನಾನೇ ಅಪವಿತ್ರ, ನಾನೇ ಅಮಂಗಳ, ನಾನೇ ಮೈಲಿಗೆಲ್ಲಿದ್ದೀನಿ. ಯಾವ ಥರ ಮೈಲಿಗೆ? ಸುಳ್ಳು ಹೇಳೋದು, ಆಣೆ ಹಿಡಿಯೋದು, ಕದಿಯೋದು, ಲಂಚ ತಗೊಳ್ಳೋದು, ಮೋಸ ಮಾಡೋದು, ಕೆಟ್ಟ ಕೆಟ್ಟ ಭಾವನೆಗಳಲ್ಲಿ ತುಂಬಿರೋ ಈ ಮನಸ್ಸು, ದೇಹ, ನೆಗೆಟಿವ್ ಎನರ್ಜಿ ನಾನೇ ಮೈಲಿಗೆಲಿದ್ದಾಗ ಮೇಲ್ಗೆ ಇರುವಂಥ ಸ್ಥಳ, ಅಮಂಗಳವಾದಂಥ ಸ್ಥಳ ಆಸ್ಪತ್ರೆ, ಬಾರು, ರೆಸ್ಟೋರೆಂಟು, ಪ್ರಾಣಿಗಳನ್ನು ಬಲಿ ಕೊಡೋ ಸ್ಥಳ ಬಲಿಪೀಠ, ಪ್ರಾಣಿಗಳ ಮಾಂಸದಿಂದ ಮಾಡುವಂಥ ಭಕ್ಷ್ಯ ಭೋಜನಗಳ ಪಾಕಶಾಲಾ, ಇಲ್ಲೆಲ್ಲ ನಮ್ಮ ನೆಗೆಟಿವ್ ಎನರ್ಜಿ ಬೇಗ ಅಟ್ಯಾಕ್ ಆಗಿಬಿಟ್ಟು ರೋಗ ಬಾಧೆ ಮತ್ತು ದರಿದ್ರಗಳನ್ನು ಸೃಷ್ಟಿ ಮಾಡುತ್ತೆ. ಮನೆಯೊಳಗೆ ಬಂದರೆ ಎಲ್ಲ ಕೆಟ್ಟದ್ದು. ಮನೆಯೆಲ್ಲ ಹೊರಗಡೆ ಇದ್ದಾಗ ಚೆನ್ನಾಗಿರ್ತೀವಿ, ಮನೆ ಒಳಗೆ ಬಂದಾಗ ಎಲ್ಲ ಗಲಾಟೆ ಶುರುವಾಗುತ್ತೆ. ಯಾಕೆ? ಈ ನೆಗೆಟಿವ್ ಎನರ್ಜಿ ಒಳಗೆ ಬಂದಾಗ ಸೋಲ್ ಎಲ್ಲ ಎಳ್ಕೊಂಬರ್ತದೆ. ಒಂದು ಮೊನ್ನೆ ಯಾರೋ ಮದುವೆ ಆದಮೇಲೆ ಒಂದು ವಾರ ಆದಮೇಲೆ ಬೀಗ್ರೂಟ ಅಂತೇಳಿ ಸುಮಾರು 300ರಿಂದ 350 ಕುರಿಗಳನ್ನು ಬಲಿ ಕೊಟ್ಟು ಊರೊಳಗೆಲ್ಲ ಊಟ ಹಾಕಿದ್ದಾರೆ. ಆ 300-350 ಕುರಿಗಳು ಬಲಿ ಕೊಟ್ಟಿದ್ದ ಸ್ಥಳ ಇದೆಯಲ್ಲ, ಆ ಬಲಿ, ಆ ಜಾಗದಲ್ಲಿ ರಾಹು ಬಡಿದು ಬಿಡ್ತು. ಇವತ್ತು ಅಲ್ಲಿ ಯಾರೇ ಹೋದ್ರು ಸ್ಕಿಡ್ಡಾಗಿ ಆಕ್ಸಿಡೆಂಟಾಗಿ ಬೀಳ್ತಾ ಇದ್ದಾರೆ. ಆ ಜಾಗಕ್ಕೆ ಹೋದವ್ರೆ ಬೀಳ್ತಾರೆ. ಆ ಜಾಗಕ್ಕೆ ಹೋದವ್ರಿಗೆಲ್ಲ ಏನೋ ತೊಂದರೆಗಳಾಗ್ತಿದೆ. ಆ ಜಾಗಕ್ಕೆ ಹೋದವ್ರಿಗೆಲ್ಲ ಎಡಕ್ಕೆ ಬಿದ್ದು ಕಾಲು ಕೈ ಮುರ್ಕೋತಾ ಇದ್ದಾರೆ. ಎಲ್ಲಿ ಆ ಬಲಿ ಕೊಟ್ಟಿದ್ರು 350 ಕುರಿಗಳನ್ನು, ಆ ಜಾಗದಲ್ಲೆಲ್ಲ ಆಕ್ಸಿಡೆಂಟು, ಬೀಳೋದು, ಕೈಕಾಲು ಮುರಿದೋಗೋದು, ಏನೋ ಒಂದು ದೊಡ್ಡ ಎಡವಟ್ಟಾಗ್ತಿದೆ ಆ ಬಲಿ ಸ್ಥಾನ. ಅಂಥ ಜಾಗದಿಂದ ಮನೆಗೆ ಹೋದವ್ರಿಗೆ ಅವನಿಂದ ಮನೆಯವ್ರಿಗೆಲ್ಲ ಆ ವೈರಸ್ಸು, ರಾಹು ಇನ್ಫೆಕ್ಷನ್ ಆಗ್ತಾಯಿದೆ. ಈ ಥರ ದುಷ್ಟಶಕ್ತಿಗಳ ಬಾಧೆ, ಕುದೃಷ್ಟಿ, ಕೆಟ್ಟ ದೃಷ್ಟಿಗಳು ಇವೆಲ್ಲ ನಮ್ಮನ್ನು ಅಟ್ಯಾಕ್ ಮಾಡಿಬಿಡುತ್ತೆ. ನಾವು ಯಾವಾಗ ಮನೇಲಿ ಪೂಜೆ ಜಪತಪ ಮಾಡಲ್ವೋ ಇಂಥ ಶಕ್ತಿಗಳು ಬೇಗ ಬಂದು ಸೇರ್ಕೊಂಡ್ಬಿಡುತ್ತೆ. ಅದರಿಂದ ಇದು ಹೊರಗೆ ಬರೋದು ಹೇಗೆ ಅಂತಂದರೆ, ನೋಡಿ, ಈ ಉಂಗುರದ ಬೆರಳಿದೆಯಲ್ಲ, ಉಂಗುರದ ಬೆರಳು, ಕಿರು ಬೆರಳು ಎರಡೂ ಹಿಂಗೆ ಇಟ್ಕೋಬೇಕು. ಹಿಂಗೆ ಉಂಗುರದ ಬೆರಳ ಮೇಲೆ ಉಂಗುರದ ಬೆರಳು ಇಡಿ, ಕಿರು ಬೆರಳ ಮೇಲೆ ಕಿರು ಬೆರಳು ಇಡಿ. ಉಳಿದೆಲ್ಲ ಹಿಂಗೆ ಮರ್ಚ್ಬಿಟ್ಟು ಹಿಂಗೆ ಮುದ್ರೆ ಬೆಂಡ್ ಮಾಡಬೇಕು. ತೋರು ಬೆರಳು, ಮಧ್ಯದ ಬೆರಳು ಬೆಂಡ್ ಮಾಡಿ ಅದ್ಮೇಲೆ ಹೆಬ್ಬೆಟ್ಟು ಇಟ್ಕೊಳ್ಳಿ. ಉಂಗುರ ಬೆರಳ ಮೇಲೆ ಉಂಗುರ ಬೆರಳು ಇಡಿ, ಕಿರು ಬೆರಳ ಮೇಲೆ ಕಿರುಳು ಬೆರಳು ಇಡಿ. ಹಿಂಗೆ ಇಟ್ಕೊಂಡು ನಾನು ಹೇಳೋ ಮಂತ್ರನ ಕಣ್ಣು ಮುಚ್ಕೊಂಡು ಆಸ್ಪತ್ರೆಯಿಂದ ಬಂದಮೇಲೆ, ಬಾರು, ರೆಸ್ಟೋರೆಂಟಿಂದ ಬಂದಮೇಲೆ, ನೆಗೆಟಿವ್ ಎನರ್ಜಿ ಎಲ್ಲೆಲ್ಲಿ ಹೋಗಿ ಬಂದಿರ್ತೀರೋ, ಆಫೀಸು, ಬಾರು, ರೆಸ್ಟೋರೆಂಟು, ಸಿನಿಮಾ ಥಿಯೇಟ್ರು, ಎಲ್ಲೆಲ್ಲೋ ಹೋಗಿ ಬಂದಿರ್ತೀವಿ, ಅದ್ರ ನೆಗೆಟಿವ್ ಎನರ್ಜಿ ಮನೆಗೆ ಬಂದಮೇಲೆ ಮಕ್ಕಳಿಗೆ, ಹೆಂಡತಿಗೆ, ಗಂಡಿಗೆಲ್ಲ ತೊಂದರೆ ಆಗುತ್ತೆ. ಅದಾಗಬಾರ್ದು ಅಂದರೆ ಹಿಂಗೆ ಕೈಲಿಟ್ಕೊಂಡು ಕಣ್ಣು ಮುಚ್ಕೊಂಡು ಓಂ ಜ್ವಲ ಜಲ ಶೂನ್ಯನೆ ದುರ್ಗ ದುಷ್ಟಗ್ರಹಂ ಹುಂ ಫಟ್ ಸ್ವಾಹ, ಓಂ ಜ್ವಲ ಜಲ ಶೂಲಿನಿ ದುರ್ಗ ದುಷ್ಟಗ್ರಹಂ ಹುಂ ಫಟ್ ಸ್ವಾಹ, ಓಂ ಜ್ವಲ ಜಲ ಶೂಲಿನಿ ದುರ್ಗ ದುಷ್ಟಗ್ರಹಂ ಹುಂ ಫಟ್ ಸ್ವಾಹ, ಓಂ ಜ್ವಲ ಜಲ ಶೂಲಿನಿ ದುರ್ಗ ದುಷ್ಟಗ್ರಹಂ ಹುಂ ಫಟ್ ಸ್ವಾಹ, ಓಂ ಜ್ವಲ ಜಲ ಶೂಲಿನಿ ದುರ್ಗ ದುಷ್ಟಗ್ರಹಂ ಹುಂ ಫಟ್ ಸ್ವಾಹ. ಇಲ್ಲಿ ಗ್ರಹ ಅಂದರೆ ಏಕವಚನ, ಗ್ರಹಂ ಅಂದರೆ ಬಹುವಚನ. ಕ್ಷುದ್ಧ ಗ್ರಹ, ದುಷ್ಟಗ್ರಹ, ಆಕಾಶಗ್ರಹ, ಪ್ರೇತಗ್ರಹ, ಭೂತಗ್ರಹ, ರಾಕ್ಷಸ ಗ್ರಹ, ಹೀಗೆ ಗ್ರಹಗಳು ಅಂದಾಗ ಗ್ರಹಂ ಅಂತ ಹೇಳಬೇಕು. ಬಲಗೈ ತೋರು ಬೆರಳ ಮತ್ತು ಮಧ್ಯದ ಬೆರಳು ಮರ್ಚಿ ಅದ್ರ ಮೇಲೆ ಹೆಬ್ಬೆಟ್ಟನ್ನು ಪ್ರೆಸ್ ಮಾಡಿ, ಶುಕ್ರನ ಪ್ರೆಸ್ ಮಾಡಿ, ಉಂಗುರದ ಬೆರಳು, ಕಿರು ಬೆರಳು ಇದಿಷ್ಟು ಒಂದಕ್ಕೊಂದು ಟಚ್ ಮಾಡಿ ಓಂ ಜ್ವಲ ಜಲ ಶೂಲಿನಿ ದುರ್ಗ ದುಷ್ಟಗ್ರಹಂ ಹುಂ ಫಟ್ ಸ್ವಾಹ ಅಂತ ದಿನ ಆಸ್ಪತ್ರೆಗೆ ಹೋಗಿ ಬಂದರೆ, ಮನೆಯಿಂದ ಹೊರಗಡೆ ಹೋದ್ಮೇಲೆ ಹೊರಗಡೆಯಿಂದ ಒಳಗೆ ಬರಬೇಕಾದ್ರೆ ಈ ಮಂತ್ರ ಹೇಳ್ಕೊಂಡು ಒಳಗೆ ಪ್ರವೇಶ ಮಾಡಿಬಿಟ್ರೆ ಹೊರಗಡೆಯಿಂದ ತಂದಂಥ ಎಲ್ಲ ದುಷ್ಟಶಕ್ತಿ ಬಾಧೆಗಳು, ಕಣ್ದೃಷ್ಟಿ, ಯಾರ್ಯಾರು ಏನೇನು ನೋಡಿದ್ರೋ, ಏನೇನು ತಿಂದಿದ್ವೋ, ಎಲ್ಲೆಲ್ಲಿ ಕೂತಿದ್ವೋ, ಏನೇನು ಮುಟ್ಟಿದ್ವೋ, ಯಾರ್ಯಾರು ಉಡ್ಸ್ಕೊಂಡು ನಾವು ಬಂದ್ವೋ, ಯಾರ್ಯಾರ ಜೊತೆ ಮಲಗಿದ್ವೋ ಎಲ್ಲವೂ ನಮ್ಮನ್ನು ಅಟ್ಯಾಕ್ ಮಾಡಿ ಅದೆಲ್ಲ ಡಿಸ್ಚಾರ್ಜ್ ಆಗುತ್ತೆ. ದುಷ್ಟಗ್ರಹಂ ಹುಂ ಫಟ್ ಸ್ವಾಹ ಅಂಥೇಳಿ ಈ ರೀತಿ ಮುದ್ರಾ ಮಂತ್ರದಿಂದ ತಂತ್ರನಾಗಲೇ ಹೇಳಿದೆ. ಮನೆಗೆ ಬಂದಾಗ ಗೋಮೂತ್ರನ ಪ್ರೋಕ್ಷಣೆ ಮಾಡಬೇಕು, ಇಲ್ಲ ನೀರಿಗೆ ಭಸ್ಮ ಹಾಕ್ಬಿಡ್ಬೇಕಂತೆ, ಅಗ್ನಿಹೋತ್ರ ಭಸ್ಮ. ಆ ಅಗ್ನಿಹೋತ್ರ ಭಸ್ಮ ಮನೆ ಮುಂದುಗಡೆ ಬಾಗ್ಲತ್ರ 1 ಚಮಚ ಅಗ್ನಿಹೋತ್ರ ಭಸ್ಮನ ಒಂದು ಅರ್ಧ ಲೀಟ್ರ್ ನೀರಿಗೆ ಹಾಕ್ಬಿಟ್ರೆ ಆ ಭಸ್ಮ ಸ್ನಾನದಿಂದ ಪ್ರೋಕ್ಷಣೆ ಮಾಡಬೇಕು. ಗರ್ಕೆ ಅಥವಾ ದರ್ಬೆನಲ್ಲಿ ಪ್ರೋಕ್ಷಣೆ ಮಾಡ್ಕೋಬೇಕಂತ. ಪ್ರೋಕ್ಷಣೆ ಮಾಡ್ಕೊಂಡು ಒಳಗೆ ಹೋದಾಗ ಆಸ್ಪತ್ರೆಯಿಂದ ಎಳ್ಕೊಂಬಂದಂಥ ಕೆಟ್ಟ ಶಕ್ತಿ, ಬಾರು, ರೆಸ್ಟೋರೆಂಟಿಗೆ ಬಂದಂಥ ಕೆಟ್ಟ ಶಕ್ತಿ, ಬಲಿಪೀಠದಿಂದ ಬಂದಂಥ ಶಕ್ತಿಗಳು, ಹಿಂಗೆ ಎಲ್ಲೆಲ್ಲಿ ಓಡಾಡ್ಕೊಂಡು ಏನಾಡ್ಕೊಂಡು ಬಂದಿದ್ದೀವೋ ಆ ಜಾಗ ಎಲ್ಲ ನೆಗೆಟಿವ್ ಎನರ್ಜಿ ಮನೆಯಿಂದ ಹೊರಗೆ ಡಿಸ್ಚಾರ್ಜ್ ಆಗಿ ಕಾಸ್ಮಿಕ್ ಎನರ್ಜಿಗೆ ಹೋಗಿ ಸೇರ್ಕೊಳ್ಳುತ್ತಂತೆ. ಈ ಥರದ್ದು ಹಿಂದಿನ ಕಾಲದಲ್ಲಿ ಇದು ಮಾಡ್ತಾಯಿದ್ರು. ಇನ್ನೊಂದು, ಹೊರಗಡೆ ಬಂದ ತಕ್ಷಣ ಹೊರಗಡೆಯಿಂದ ಮನೆಗೆ ಬರ್ತಾಯಿದ್ದೀವಿ ಅಂದರೆ ಮನೆ ಹೊರಗಡೆ ಕೈಕಾಲು ತೊಳ್ಕೊಂಡು ಒಳಗೆ ಬರಬೇಕು ಅಂತ ಹೇಳ್ತಾರೆ.
ಶನಿ ಶಾಂತಿ ಅಂತ. ಯಾರೇ ಹೊರಗಡೆ ಹೋಗಿರಲಿ ಮನೆ ಒಳಗೆ ಪ್ರವೇಶ ಮಾಡೋಕ್ಕೆ ಮುಂಚೆ ಕೈ ಕಾಲು ತೊಳ್ಕೊಂಡು ಒಳಗೆ ಹೋಗಬೇಕು. ಆಚಮನ ಮಾಡಿ ಬಾಯಿ ಮುಕ್ಕಳಿಸ್ಬಿಟ್ಟು ಯಾವ ರೋಗಿಷ್ಟ್ರ ಹತ್ರ ಮಾತಾಡಿರ್ತೀವಿ ಅವ್ರದ್ದೆಲ್ಲ ವೈರಸ್ ಒಳಗೋಗಿರ್ತದೆ. ಮನೆ ಒಳಗೆ ಹೋಗಿ ಮುಂಚೆ ಬಾಯಿ ಮುಕ್ಕಳಿಸ್ಬಿಟ್ಟು ಒಳಗೆ ಹೋದರೆ ಆ ವೈರಸ್ಸಿಂದ ಎಲ್ಲ ಡಿಸ್ಚಾರ್ಜ್ ಆಗುತ್ತೆ. ರಾಹು ಶಾಂತಿ ಆಯಿತು. ಕೈಕಾಲು ತೊಳೆಯೋದ್ರಿಂದ ಶನಿ ಶಾಂತಿ. ಕೈಕಾಲು ತೊಳೆದ್ರೆ ಶನಿ ಶಾಂತಿ, ಬಾಯಿ ಮುಕ್ಕಳಿಸಿದ್ರೆ ರಾಹು ಶಾಂತಿ, ಮುಖ ತೊಳೆದ್ರೆ ಕೇತು ಶಾಂತಿ. ಅದರಿಂದ ರಾಹು ಕೇತು ಶನಿ ಶಾಂತಿ ಆಗಬೇಕು. ಮನೆಯಿಂದ ಹೊರಗೆ ಹೋದ್ಮೇಲೆ ಒಳಗೆ ಬರ್ಬೇಕಾರೆ ಶಾಪಿಂಗ್ ಮಾಡ್ಕೊಂಬಂದ ತಕ್ಷಣ ಕೈಕಾಲು ತೊಳ್ಕೊಂಡು ಮುಖ ತೊಳ್ಕೊಂಡು ಒಳಗೆ ಹೋಗ್ಬೇಕು. ಅದಕ್ಕೆ ಮನೆ ಮುಂದೆ ಒಂದು ಮಡಕೆಯಲ್ಲಿ ಒಂದು ಬಕೆಟಲ್ಲಿ ನೀರಿನ ತೊಟ್ಟಿ ಕಟ್ಟಿ ನೀರಿಡ್ತಾಯಿದ್ರು. ಈಗ ಅವೆಲ್ಲ ಇಲ್ಲ, ಸಂಪ್ರದಾಯ ಇಲ್ಲ. ಅದಕ್ಕೆ ಆ ಮನೆ ಎಷ್ಟೇ ವರ್ಷ ಆದರೂ ಪಾಳು ಬೀಳಲ್ಲ. ಒಳ್ಳೆ ವಾಸ್ತು. ಎಂಥ ಒಳ್ಳೆ ವಾಸ್ತು ಇದ್ದರೂ ಕೂಡ ಕೈಕಾಲು ತೊಳೆದ ಮನೆಗೆ ಹೋಗ್ಬಿಟ್ರೆ ಏನಾಗುತ್ತೆ, ನೆಗೆಟಿವ್ ಎನರ್ಜಿ ಜಾಸ್ತಿಯಾಗಿ ಮನೆಯಲ್ಲಿ ಕಲಹ, ರೋಗ, ಸಾಲಬಾಧೆ ಎಲ್ಲ ಶುರುವಾಗುತ್ತೆ. ಹೀಗಾಗಿ ಮಾಟವಂತ ತಂತ್ರಗಳ ಬಾಧೆ, ದುಷ್ಟಶಕ್ತಿಗಳ ಬಾಧೆ, ಕ್ಷುದ್ರಗ್ರಹ, ದುಷ್ಟಗ್ರಹ, ಎಲ್ಲ ಥರ ಗ್ರಹಗಳ ಬಾಧೆಗಳನ್ನು, ಪ್ರೇತಗ್ರಹ, ಆಕಾಶಗ್ರಹ, ಚೋರಗ್ರಹ, ಎಲ್ಲ ಗ್ರಹ ಬಾಧೆಗಳ ನಿವಾರಣೆ ಮಾಡಲಿಕ್ಕೆ ಶೂಲಿನಿ ದುರ್ಗ ಮಂತ್ರ ಹೇಳಬೇಕು ಅಂಥೇಳಿ ಶೂಲಿನಿ ತಂತ್ರ ಸಾಧನೆ ಹೇಳುತ್ತೆ. ವೀಕ್ಷಕರೇ, ನಮ್ಮ ಹಳೆ ಸಂಚಿಕೆಗಳನ್ನು ಯಾರು ನೋಡೋಕ್ಕಾಗಿಲ್ಲೋ ಅವ್ರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ ಎರಡು ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. ಮೂರಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕಲ್ಲಿ, ಟ್ವಿಟ್ಟರಲ್ಲಿ, ಲಿಂಕ್ಡ್ಇನ್, ಇನ್ಸ್ಟಾಗ್ರಾಮಲ್ಲಿ ಕೂಡ ನಮ್ಮ ಇನ್ಫಾರ್ಮೇಷನ್ ಸಿಗ್ತಾಯಿದೆ. ಅಲ್ಲೂ ಕೂಡ ನೀವು ಇನ್ಫಾರ್ಮೇಷನ್ ಪಡ್ಕೋಬೋದು. www.lakshmisrinivas.in ಅಂತ ಇದು. ಯಾರಿಗೆ ಅಪಾಯಿಂಟ್ಮೆಂಟ್ಸ್ ಬೇಕೋ ಈ ವೆಬ್ಸೈಟ್ಗೆ ಲಾಗಿನ್ ಆಗಿ ಯಾವ ಡೇಟ್ ಯಾವ ಟೈಮ್ ನೀವೇ ಬುಕ್ ಮಾಡ್ಕೊಳ್ಳಿ. ಯಾರು ಪ್ರಶ್ನೆ ಕೇಳಬೇಕೋ ಅವರೇ ಸ್ವತಃ ಬಂದರೆ ಒಳ್ಳೆಯದು. ಬರಬೇಕಾದ್ರೆ ಅವ್ರ ಜಾತಕ ಇದ್ರೆ ತೊಗೊಂಡು ಬನ್ನಿ. ಅಕಸ್ಮಾತ್ ಇಲ್ಲ ಅಂದರೂ ಪರವಾಗಿಲ್ಲ. ಈ ಕುಷ್ಠರೋಗ, ಕ್ಷಯ ರೋಗ, ಪಿಟ್ಸು, ಕ್ಯಾನ್ಸರು, ಲಕ್ವ ಈ ಥರ ದೋಷಗಳೇನಾರು ಇತ್ತು ಅಂದರೆ ಅದಕ್ಕೆ ಸಂಬಂಧಪಟ್ಟಂಥ ಮೆಡಿಕಲ್ ರಿಪೋರ್ಟ್ಸ್ ಇದ್ದರೆ ಜೊತೆಲಿ ತೊಗೊಂಡು ಬಂದರೆ ಅದು ನೋಡಿ ಮೆಡಿಕಲ್ ಆಸ್ಟ್ರಾಲಜಿ ಪ್ರಕಾರ ಪರಿಹಾರ ತಿಳಿಸ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.